ಯುಪಿಐ ಅಪ್ಲಿಕೇಶನ್ ಹಣವನ್ನ ವರ್ಗಾವಣೆ ಮಾಡಕ್ಕೆ ಅಥವಾ ಹಣವನ್ನ ಸ್ವೀಕಾರ ಮಾಡಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಲ್ಲಿ ಕೂತಲ್ಲೇ ನಾವು ಬೇರೆ ಬೇರೆ ಸೇವೆಗಳನ್ನ ಕೂಡ ಇಲ್ಲಿ ಪಡ್ಕೋಬಹುದು. ಉದಾಹರಣೆಗೆ ಇಲ್ಲಿ ಕೆಳಗಡೆ ಹೋದ್ರೆ ರೀಚಾರ್ಜ್ ಅಂಡ್ ಪೇ ಬಿಲ್ಸ್ ಅಂತಿದೆ. ಇಲ್ಲಿ ಫೋನ್ ರೀಚಾರ್ಜ್ ಮಾಡಬಹುದು, ಗ್ಯಾಸ್ ಬಿಲ್ ಕಟ್ಟಬಹುದು, ಸುಮಾರಷ್ಟು ಸೇವೆಗಳನ್ನ ಇಲ್ಲಿ ನಾವು ಪಡ್ಕೊಳ್ಳಕ್ ಸಾಧ್ಯ ಆಗುತ್ತೆ. ಇಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹಲವಾರು ಸೇವೆಗಳು ಏನೇನು ನೀವು ಪಡ್ಕೋಬಹುದು ಅನ್ನೋಂಥದ್ದು ಇಲ್ಲಿ ಕಾಣ್ತಿದೆ. ಉದಾಹರಣೆಗೆ ಮೊಬೈಲ್ ರೀಚಾರ್ಜ್ ಹೇಗ್ ಮಾಡೋದು ಅಂತ ನೋಡೋಣ. ಮೊಬೈಲ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಫೋನಿನ ರೀಚಾರ್ಜ್ ಕೂಡ ಮಾಡಬಹುದು ಅಥವಾ ಬೇರೆ ಫೋನಿನ ಕೂಡ ರೀಚಾರ್ಜ್ ಕೂಡ ಮಾಡಬಹುದು. ಇಲ್ಲಿ ನಂಬರ್ ನಮೂದನೆ ಮಾಡಾದ್ಮೇಲೆ ಇಲ್ಲಿ ಜಿಯೋ ಪ್ರಿಪೇಡ್ ಕರ್ನಾಟಕ ಅಂತ ತೋರಿಸುತ್ತೆ. ಇದು ಡಿಫಾಲ್ಟ್ ಆಗಿ ಅದು ಸರ್ವಿಸ್ ಪ್ರೊವೈಡರ್ ಮತ್ತೆ ಯಾವ ಸ್ಟೇಟ್ ಇಂದ ಇದು ಫೋನ್ ನಂಬರ್ ಅಂತ ಅದು ಚೂಸ್ ಮಾಡುತ್ತೆ. ಬದಲಾವಣೆ ಬೇಕಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಇದು ಜಿಯೋ ಅಲ್ಲ ಏರ್ಟೆಲ್ ಅಂತಾನು ಕೂಡ ಚೂಸ್ ಮಾಡಬಹುದು, ಕರ್ನಾಟಕ ಅಲ್ಲ ಇದು ಆಂಧ್ರ ಅಂತಾನು ಕೂಡ ಚೂಸ್ ಮಾಡಬಹುದು. ಹಾಗಾಗಿ ಇಲ್ಲಿ ನಂಬರ್ ಟೈಪ್ ಮಾಡಾದ್ಮೇಲೆ ನಿಮ್ಮ ಸರ್ವಿಸ್ ಪ್ರೊವೈಡರ್ ಮತ್ತೆ ಸ್ಟೇಟ್ ಬದಲಾವಣೆ ಮಾಡಕ್ ಅವಕಾಶ ಇರುತ್ತೆ. ತದನಂತರ ಕೆಳಗಡೆ ನಿಮಗೆ ಪ್ಯಾಕೇಜಸ್ ಎಲ್ಲ ಇದೆ. ಯಾವ ಸೂಕ್ತ ಪ್ಯಾಕೇಜ್ ಅನ್ನ ನಿಮಗೆ ಸೂಟ್ ಆಗುವಂತ ತಿಂಗಳು ಅಥವಾ 6 ತಿಂಗಳು ಪ್ಯಾಕೇಜಸ್ ಗಳು ಏನಿದೆಯೋ ಅದನ್ನ ಚೂಸ್ ಮಾಡೋ ಮುಖಾಂತರ ನೀವು ರೀಚಾರ್ಜ್ ಮಾಡಬಹುದು. ಉದಾಹರಣೆಗೆ 84 ದಿನದ್ದು ನಾನು ಇಲ್ಲಿ ಚೂಸ್ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿರುವಂತಹ ಎರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಫೋನ್ ನಂಬರ್ಗೆ 719 ರೂಪಾಯಿ ಪ್ಲಾನ್ ಅನ್ನ ರೀಚಾರ್ಜ್ ಮಾಡಕ್ಕೆ ಅವಕಾಶ ಇಲ್ಲಿ ತೋರಿಸ್ತಾ ಇದೆ. ಪ್ರೊಸೀಡ್ ಟು ಪೇ ಕೊಟ್ರೆ ಇಲ್ಲಿ ನಿಮಗೆ 3 ರೂಪಾಯಿ ಇದ್ರದ್ದು ಪ್ಲಾಟ್ಫಾರ್ಮ್ ಸರ್ವಿಸ್ ಚಾರ್ಜಸ್ ಅಂತ ಇಲ್ಲಿ ತಗೋತಾ ಇದೆ. ಹಾಗೇನೆ ಕೆಳಗಡೆ ಪೇ 72 ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮ್ಮ ಪಾಸ್ವರ್ಡ್ ಅನ್ನ ನಮೂದನೆ ಮಾಡೋ ಮುಖಾಂತರ ಮೊಬೈಲ್ ರೀಚಾರ್ಜ್ ಅನ್ನ ಮಾಡ್ಕೋಬಹುದು. ಈ ಸೇವೆಗಳೆಲ್ಲ ಫೋನ್ ಪೇ ಮತ್ತೆ ಇತರೆ UPI ಪ್ಲಾಟ್ಫಾರ್ಮ್ಗಳು ಕೂಡ ಲಭ್ಯ ಇರುತ್ತೆ. ಲೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾರ್ ಲೋನ್, ಬೈಕ್ ಲೋನ್, ಇತರೆ ಲೋನ್ಗಳು ಇಲ್ಲಿ ಲಭ್ಯ ಇರುತ್ತೆ. ಆದರೆ ಇದನ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಲೋನ್ ಕೊಡುವ ಸರ್ವಿಸ್ ಪ್ರೊವೈಡರ್ ನಿಯಮಗಳು ಮತ್ತು ಷರತ್ತುಗಳನ್ನ ಸರಿಯಾಗಿ ಓದಿ ತದನಂತರ ಅಪ್ಲೈ ಮಾಡಿ. ಇಲ್ಲಿ ಪಕ್ಕದಲ್ಲಿ ಕಾಣುವಂತ ಇನ್ಶೂರೆನ್ಸ್, ನೀವು ನಿಮ್ಮ ಬೈಕ್, ಕಾರ್ ಇನ್ಶೂರೆನ್ಸ್ ನ ರಿನ್ಯೂವಲ್ ಮಾಡಬಹುದು, ಇನ್ಶೂರೆನ್ಸ್ ಕೂಡ ನೀವು ಪರ್ಚೇಸ್ ಮಾಡಬಹುದು. ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್, ಬೇರೆ ಬೇರೆ ಇನ್ಶೂರೆನ್ಸ್ಗಳು ಇಲ್ಲಿ ಲಭ್ಯ ಇರುತ್ತೆ. ಆ ಸೇವೆನ ಕೂಡ ಪಡ್ಕೊಳ್ಳಕ್ಕೆ ಇಲ್ಲಿ ಅವಕಾಶ ಇದೆ. ಮತ್ತೆ ನೀವು ವರ್ಗಾವಣೆ ಮಾಡಿರೋದು ಅಥವಾ ದುಡ್ಡನ್ನ ಸ್ವೀಕಾರ ಮಾಡಿರೋದು ಮತ್ತೆ ನೀವು ವ್ಯವಹಾರ ಮಾಡಿರುವಂತ ಎಲ್ಲ ಟ್ರಾನ್ಸಾಕ್ಷನ್ಸ್ ನೀವು ಹೇಗೆ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಪ್ರಿಂಟ್ ಹಾಕೊಂಡ್ ಬರ್ತೀರೋ ಅದೇ ರೀತಿ ನಿಮ್ಮ ಹಿಸ್ಟ್ರಿ ಇಲ್ಲಿ ಡಿಜಿಟಲ್ ರೂಪದಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಕಾಣುತ್ತೆ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಬಂದಿರುವಂತ ದುಡ್ಡು ಮತ್ತೆ ನಿಮ್ಮ ಖಾತೆಯಿಂದ ಹೋಗಿರುವಂತ ದುಡ್ಡು ಎಲ್ಲ ಕೂಡ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಸ್ಟೇಟ್ಮೆಂಟ್ ಕೂಡ ಡೌನ್ಲೋಡ್ ಮಾಡಬಹುದು. ಕಳೆದ 1 ತಿಂಗಳದ್ದು ಅಥವಾ 90 ದಿನದ್ದು, 180 ದಿನದ್ದು ಅಥವಾ 1 ವರ್ಷದ್ದು ಅಥವಾ ನಿಮ್ಮ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಿಮಗೆ ಸ್ಟೇಟ್ಮೆಂಟ್ ಬೇಕೋ ಅದನ್ನ ಚೂಸ್ ಮಾಡೋ ಮುಖಾಂತರ ನೀವು ಇಲ್ಲಿ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೇಟ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಅಥವಾ ಇಲ್ಲಿ ಪಕ್ಕದಲ್ಲಿ ಕಾಣುವಂತಹ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ತಿಂಗಳದ್ದು ನಿಮಗೆ ನೋಡ್ಬೇಕನ್ಸುತ್ತೋ ಆ ತಿಂಗಳದ್ದು ನೀವು ಕ್ಲಿಕ್ ಮಾಡೋ ಮುಖಾಂತರ ಇಲ್ಲಿ ಕೆಳಗಡೆ ಕಾಣುವಂತ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ದುಡ್ಡು ಕಳಿಸಿರೋದು ಅಥವಾ ಬಂದಿರೋದು ಆ ತಿಂಗಳದ್ದು ಅನುಗುಣವಾಗಿ ಇಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ನೀವು ಫೋನ್ ಪೇ UPI ಅಪ್ಲಿಕೇಶನ್ಗೆ ಲಿಂಕ್ ಮಾಡಿರುವ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ಗಳನ್ನ ಇಲ್ಲಿ ಕೂಡ ಚೆಕ್ ಮಾಡಬಹುದು. ಇಲ್ಲಿ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಬ್ಯಾಂಕಿನ ಹೆಸರು ಮತ್ತೆ ಅಕೌಂಟ್ ನಂಬರ್ ಕಾಣುತ್ತೆ. ಅದ್ರ ಪಕ್ಕದಲ್ಲಿ ಇರುವಂತ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಕೇಳೋ ಮುಖಾಂತರ ನಿಮ್ಮ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಬ್ಯಾಂಕಿನ ಬ್ಯಾಲೆನ್ಸ್ ಕೂಡ ಇಲ್ಲಿ ನೀವು ಚೆಕ್ ಮಾಡಬಹುದು.